ಭಾಗ 3 ಅತ್ತೆಯ ಮನೆಯ ರಹಸ್ಯ 4 ವರ್ಷಗಳ ನಂತರದ ಭೇಟಿ. ಅಂದು ರಾತ್ರಿ ಅತ್ತೆಯ ಮನೆಯಲ್ಲಿ ನಡೆದ ಆ ಘಟನೆ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿತ್ತು. ಅತ್ತೆ ಜಲಜಾಕ್ಷಿ ಎಂದು ತೋರಿಸಿದ ಆಪ್ತತೆ ಮತ್ತು ಆ ಕ್ಷಣಗಳು ನನ್ನ 22ನೇ ವಯಸ್ಸಿನಲ್ಲಿ ಒಂದು ಹೊಸ ಅನುಭವ ನೀಡಿದ್ದವು. ಆ ರಜೆಯ ನಂತರ ನಾನು ಕೆಲಸದ ನಿಮಿತ್ತ ನಗರಕ್ಕೆ ತೆರಳಿ ಬಿಜಿಯಾದೆ. ಸತತ 4 ವರ್ಷಗಳ ಕಾಲ ನಾನು ಹಳ್ಳಿಯ ಕಡೆ ತಲೆ ಹಾಕಿರಲಿಲ್ಲ. ಈಗ ನನಗೆ 26 ವರ್ಷ, ಕಟ್ಟುಮಸ್ತಾದ ದೇಹದೊಂದಿಗೆ ಪೂರ್ಣ ಯುವಕನಾಗಿ ಬೆಳೆದು ನಿಂತಿದ್ದೆ. ಆದರೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಅತ್ತೆಯ ಆ ನೆನಪುಗಳು ಆಗಾಗ ಸುಳಿಯುತ್ತಿದ್ದವು. ಕೊನೆಗೆ ಮಾವನ ಒತ್ತಾಯದ ಮೇರೆಗೆ ಈ ರಜೆಯಲ್ಲಿ ಮತ್ತೆ ಆ ಹಳೆಯ ಮನೆಗೆ ಹೋಗಲು ನಿರ್ಧರಿಸಿದೆ. ಮನೆಯ ಹೊಸ್ತಿಲು ತುಳಿಯುತ್ತಿದ್ದಂತೆ ಮಾವ ಮತ್ತು ಅತ್ತೆ ಇಬ್ಬರು ಓಡಿ ಬಂದು ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ಅತ್ತೆ ಜಲಜಾಕ್ಷಿ. 4 ವರ್ಷಗಳ ನಂತರವೂ ಅವರ ಸೌಂದರ್ಯ ಕಿಂಚಿತ್ತೂ ಕುಂದಿರಲಿಲ್ಲ. ಸೀರೆಯಲ್ಲಿ ಅವರು ಇಂದಿಗೂ ಅದೇ ಸಿಲ್ಕ್ ಸ್ಮಿತಾ ರಂತೆ ಕೆಂಗೊಳಿಸುತ್ತಿದ್ದರು. ನನ್ನನ್ನು ಕಂಡ ತಕ್ಷಣ ಅತ್ತೆ, ಏನೋ ಸುಜ್ಜು, ಇಷ್ಟು ವರ್ಷಕ್ಕೆ ನಮ್ಮ ನೆನಪಾಯಿತಾ? 22 ವರ್ಷದವನಿದ್ದಾಗ ನೋಡಿದ್ದೆ, ಈಗ ನೋಡು ಎಷ್ಟು ಎತ್ತರ ಬೆಳೆದು ಗುರುತೇ ಸಿಗದಂತಾಗಿದ್ದೀಯಲ್ಲಪ್ಪ. ನಿನಗೆ ಸ್ನಾನ ಮಾಡಿಸಿ ಬಟ್ಟೆ ಬದಲಿಸುತ್ತಿದ್ದೆ, ಅಷ್ಟು ಪ್ರೀತಿಯಿತ್ತು ನನ್ನ ಮೇಲೆ ಎಂದು ಮುನಿಸು ತೋರಿಸುತ್ತಲೇ ಹತ್ತಿರ ಬಂದರು. ಅವರು ಅಷ್ಟು ಹತ್ತಿರ ಬಂದು ಮಾತನಾಡುತ್ತಿದ್ದಾಗ ಅವರ ಆ ಮಾದಕ ನೋಟ ನನ್ನನ್ನು ಮತ್ತೆ ಹಳೆಯ ನೆನಪುಗಳಿಗೆ ತಳ್ಳಿತು. ಇಲ್ಲ ಅತ್ತೆ, ದಿನ ನಿಮ್ಮನ್ನೇ ನೆನಪಿಸಿಕೊಳ್ಳುತ್ತಾ ಇರುತ್ತೇನೆ ಗೊತ್ತಾ ಅಂದೆ ನಗುತ್ತಾ. ಅತ್ತೆ ನನ್ನ ಹೆಗಲ ಮೇಲೆ ಕೈ ಹಾಕಿ, ಹೌದೋ ಸುಜ್ಜು, ಎಷ್ಟೊಂದು ಬೆಳೆದುಬಿಟ್ಟಿದ್ದೀಯ. ಅವತ್ತು ನೋಡಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ಎಷ್ಟೊಂದು ವ್ಯತ್ಯಾಸ ಎನ್ನುತ್ತಾ ನನ್ನನ್ನು ಆಪಾದಮಸ್ತಕ ನೋಡಿದರು. ಮನೆಯಲ್ಲಿ ಮಾವನ ಮಗ ಇರಲಿಲ್ಲ, ಅವನು ಅಜ್ಜಿಯ ಮನೆಗೆ ಹೋಗಿದ್ದಾನೆ ಎಂದು ತಿಳಿದಾಗ ಮನಸ್ಸಿನಲ್ಲಿ ಏನೋ ಒಂದು ಸಣ್ಣ ಸಂಚಲನ ಶುರುವಾಯಿತು. ಮಾವ ನನಗೆ ಸ್ನಾನ ಮಾಡಲು ತಿಳಿಸಿದಾಗ ಅತ್ತೆ ಎಲ್ಲರ ಮುಂದೆಯೇ, ಬೇಗ ಸ್ನಾನಕ್ಕೆ ಬಾ, ನಾನೇ ನಿನಗೆ ಸ್ನಾನ ಮಾಡಿಸುತ್ತೇನೆ ಎಂದು ಹೇಳಿದಾಗ ಮಾವ ಆಶ್ಚರ್ಯಚಕಿತರಾಗಿ, ಅವನೇನು ಚಿಕ್ಕ ಮಗುವೆ ಸ್ನಾನ ಮಾಡಿಸಲು, ಹೇಗೆ ಬೆಳೆದು ನಿಂತಿದ್ದಾನೆ ನೋಡಿ ಅಂದರು. ಆಗ ಅತ್ತೆ ಚೂಪಾದ ದೃಷ್ಟಿಯಿಂದ ನನ್ನ ಕಡೆ ನೋಡಿ, ನಿಮಗೇನು ಗೊತ್ತು ರೀ, ಅವನು ಎಷ್ಟು ದೊಡ್ಡವನಾಗಿದ್ದಾನೆ ಅಂತ. ನಾನು ಅವನನ್ನು ಚೆನ್ನಾಗಿ ಬಲ್ಲೆ, ಅವನು ಎಷ್ಟು ದೊಡ್ಡವನಾಗಿದ್ದಾನೆ ಅಂತ, ಅವನಿನ್ನೂ ನನಗೆ ಸಣ್ಣ ಮಗುನೇ ಎಂದು ಅರ್ಥಗರ್ಭಿತವಾಗಿ ನಕ್ಕರು. ಅವರ ಆ ಮಾತಿನ ಗೂಢ ಅರ್ಥ ಕೇವಲ ನನಗೆ ಮಾತ್ರ ಅರ್ಥವಾಗಿತ್ತು. ಅತ್ತೆಯ ಆ ಮಾತು ಕೇಳಿ ಮಾವ ನಗುತ್ತಾ ಸುಮ್ಮನಾದರು, ಆದರೆ ನನ್ನ ಎದೆಯಲ್ಲಿ ಮಾತ್ರ ಡೆವಡೆವ ಎಂದು ಬಡಿದುಕೊಳ್ಳುತ್ತಿತ್ತು. ಬಾ ಸುಜ್ಜು, ಬಟ್ಟೆ ತಗೊಂಡು ಬಾ ಎನ್ನುತ್ತಾ ಅತ್ತೆ ಬಚ್ಚಲು ಮನೆಯ ಕಡೆ ಹೆಜ್ಜೆ ಹಾಕಿದರು. ನಾನು ಬಟ್ಟೆ ಹಿಡಿದು ಅವರ ಹಿಂದೆ ಹೋಗುವಾಗ ಅವರ ನಡೆಯ ಸೊಬಗು ನನ್ನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿತ್ತು. ಬಚ್ಚಲು ಮನೆಗೆ ಹೋಗುತ್ತಿದ್ದಂತೆ ಅತ್ತೆ ಬಾಗಿಲನ್ನು ಪೂರ್ಣವಾಗಿ ಹಾಕದೆ, ಏನೋ ಸುಜ್ಜು, ಸಿಟಿಗೆ ಹೋದ ಮೇಲೆ ಈ ಅತ್ತೆ ನೆನಪೇ ಆಗಲಿಲ್ವಾ? ಅಲ್ಲಿ ಯಾರಾದರೂ ಸುಂದರ ಹುಡುಗಿಯರು ಸಿಕ್ಕಿದ್ರಾ ಎಂದು ಕಣ್ಣು ಹೊಡೆಯುತ್ತಾ ತುಂಟತನದಿಂದ ಕೇಳಿದರು. ನಾನು ಮುಗುಳ್ನಗುತ್ತಾ, ನಿಮ್ಮ ಮುಂದೆ ಅವರು ಯಾರೂ ಸಾಟಿಯಿಲ್ಲ ಅತ್ತೆ ಅಂದೆ. ನನ್ನ ಮಾತಿಗೆ ಅತ್ತೆ ಮನಸಾರೆ ಖುಷಿಯಾಗಿ ನನ್ನ ಹತ್ತಿರ ಬಂದರು. ನನ್ನ ಭುಜಗಳನ್ನು ಗಟ್ಟಿಯಾಗಿ ಹಿಡಿದು, ನಿಜವಾಗಿಯೂ ತುಂಬಾ ಗಟ್ಟಿಯಾಗಿದ್ದೀಯಾ ಸುಜ್ಜು. ಅವತ್ತು ನೀನು ಸಣ್ಣವನಿದ್ದೆ, ಆದರೆ ಈಗ ಪೂರ್ಣ ಗಂಡಸಾಗಿದ್ದೀಯಾ. ನಿನ್ನ ಈ ಅಗಲವಾದ ಎದೆ ಮತ್ತು ಈ ಕಟ್ಟುಮಸ್ತಾದ ಶರೀರ ನೋಡಿದರೆ ಯಾವುದೇ ಹೆಣ್ಣಿಗೂ ಮರುಳಾಗುವುದು ಖಚಿತ ಎನ್ನುತ್ತಾ ನನ್ನ ಶರೀರದ ಮೇಲೆ ಮೆಲ್ಲನೆ ಕೈಯಾಡಿಸಿದರು. ಅವರ ಆ ಬೆಚ್ಚನೆಯ ಸ್ಪರ್ಶ ಮತ್ತು ಆ ಮಾದಕ ಮಾತುಗಳು ನನ್ನಲ್ಲಿ ಹೊಸದೊಂದು ವಿದ್ಯುತ್ ಸಂಚಲನ ಉಂಟುಮಾಡಿದವು. ಈಗ ನೋಡು, ನಿನ್ನ ಸ್ನಾನಕ್ಕೆ ನೀರು ಕಾದಿದೆ, ಬೇಗ ಮುಗಿಸು. ನಾನು ನಿನಗೆ ಸ್ನಾನ ಮಾಡಿಸಲು ಸಹಾಯ ಮಾಡಬೇಕಾ ಅಥವಾ ನೀನೇ ಮಾಡಿಕೊಳ್ಳುತ್ತೀಯಾ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳುತ್ತಾ ಆ ಹಳೆಯ ರಹಸ್ಯವನ್ನು ಮತ್ತೆ ಜೀವಂತಗೊಳಿಸಿದರು.